ನೀವು ನೋಡ್ತಾ ಇರೋದು PM ಕಿಸಾನ್ ಅಧಿಕೃತ ವೆಬ್ಸೈಟ್. ಇವತ್ತು PM ಕಿಸಾನ್ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. PM ಕಿಸಾನ್ ಯೋಜನೆಯ 2000 ಹಣ ಅಂದರೆ 73ನೇ ಕಂತಿನ ಹಣ 3 ಗಂಟೆ 45 ನಿಮಿಷದಿಂದ ಪಶ್ಚಿಮ ಬಂಗಾಳದಿಂದ ಹಣ ಜಮಾ ಮಾಡಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ದಿನಾಂಕ ಮತ್ತು ಪಶ್ಚಿಮ ಬಂಗಾಳದಿಂದ ಹಣ ಜಮಾ ಮಾಡೋಕ್ಕೆ ಶುರು ಮಾಡಿದರೆ ಕರ್ನಾಟಕಕ್ಕೆ ಯಾವ ದಿನಾಂಕದಿಂದ ಹಣ ಜಮಾ ಆಗೋಕ್ಕೆ ಶುರು ಆಗುತ್ತೆ ಎಂಬ ಎಲ್ಲ ತರಹದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸಂಪೂರ್ಣ ವಿಡಿಯೋನ ನೋಡಿ ಮತ್ತು ಮಾಹಿತಿಯ ವಿವರವನ್ನು ಶೇರ್ ಕೂಡ ಮಾಡಿ. ನೀವು ವೆಬ್ಸೈಟನ್ನು ಓಪನ್ ಮಾಡಿದಾಗ ಮೊದಲು ಕಣ್ಣಿಗೆ ಬೀಳುವ ವಿಷಯ ಅಂತ ಅಂದರೆ ಹೊಸ ರೈತರು ನೋಂದಣಿ ಕೂಡ ಮಾಡಬಹುದು ಅಥವಾ ನಿಮ್ಮ ಕಿಸಾನ್ ಯೋಜನೆಯ ಸ್ಥಿತಿಯನ್ನು ನೀವು ತಿಳಿಯಿರಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಅದರ ಮೇಲೆ ಕೊಟ್ಟಿರುವಂತೆ PM ಮೋದಿ ಡಿಜಿಟಲ್ ಆಗಿ 17,800 ಕೋಟಿ ಹಣವನ್ನು 23ನೇ ಕಂತಿನ ರೂಪದಲ್ಲಿ 9.44 ಕೋಟಿ ರೈತರ ಅಂದರೆ ಫಲಾನುಭವಿ ರೈತರಿಗಾಗಿ ಅವರ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತಿದೆ ಅಂತ ತಿಳಿಸಿದ್ದಾರೆ. ಅಂದರೆ ಈ ಬಾರಿಯ ಫಲಾನುಭವಿ ರೈತರು 9.44 ಕೋಟಿ ಇಷ್ಟು ಜನ ರೈತರ ಅಕೌಂಟ್ಗೆ ಸೇರೋದು ಟೋಟಲ್ ಆಗಿ ಅಂದರೆ 18,800 ಕೋಟಿ ಹಣವನ್ನು ಇವರು 23ನೇ ಕಂತಿನ ರೂಪದಲ್ಲಿ ಜಮಾ ಮಾಡಲು ಶುರು ಮಾಡ್ತಾ ಇದ್ದಾರೆ. ಅದರ ಕೆಳಗೆ ನೋಡ್ತಾ ಹೋದಂತ ಕಾಣಿಸುತ್ತೆ PM ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಏನಿದೆ ಅಂತ ಅಂದರೆ ನೀವೇ ನೋಡ್ಬೋದು. ಕಿಸಾನ್ ಸಮಾನ ನಿಧಿ ಯೋಜನೆಯಡಿ 23ನೇ ಕಂತಿನ ಹಣವನ್ನು ಜೂನ್ 20, 2026ರಂದು ಪಶ್ಚಿಮ ಬಂಗಾಳದಿಂದ ಅಂದರೆ ಪಶ್ಚಿಮ ಬಂಗಾಳದ ತಾರಕೇಶ್ವರದಿಂದ ಹಣ ಬಿಡುಗಡೆ ಮಾಡಲಾಗುತ್ತದೆ ಅಂತ ತಿಳಿಸಿದ್ದಾರೆ. ನಮ್ಮ ಕಾಯುವಿಕೆ ಇನ್ನು ಮುಗಿಯುತ್ತೆ, ಇನ್ನೂ ಕೇವಲ 3 ದಿನ ಉಳಿದಿದೆ. ಜೂನ್ 20, 2026ರಂದು ಕರ್ನಾಟಕದಿಂದಲ್ಲ ಪಶ್ಚಿಮ ಬಂಗಾಳದ ತಾರಕೇಶ್ವರದಿಂದ ಹಣ ಬಿಡುಗಡೆಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಪಶ್ಚಿಮ ಬಂಗಾಳದಿಂದ ಶುರು ಮಾಡ್ತಾರೆ ಅಂತಂದರೆ ಒಂದೇ ದಿನಕ್ಕೆ ಇಡೀ ದೇಶಾದ್ಯಂತ ದುಡ್ಡು ಹಾಕೋಕೆ ಆಗೋದಿಲ್ಲ. ಅದರ ಬದಲಾಗಿ 20ನೇ ತಾರೀಕು ಪಶ್ಚಿಮ ಬಂಗಾಳದಿಂದ ಶುರು ಮಾಡಿದರೆ ಕರ್ನಾಟಕ ಅಥವಾ ಬೇರೆ ರಾಜ್ಯಗಳಿಗೆ 20, 21, 22ನೇ ತಾರೀಕಿನ ಪ್ರಕಾರ ಅಂದರೆ ದಿನಾಂಕದ ಪ್ರಕಾರ ಹಣ ಜಮಾ ಆಗ್ತಾ ಹೋಗುತ್ತೆ. ನಾವು ಯಾವಾಗಲೂ ಹೇಳ್ತಿರ್ತೀವಿ ಕಡ್ಡಾಯ ಕೆಲಸಗಳು ಇದ್ದಾವೆ, ಅವುಗಳನ್ನು ಕಂಪ್ಲೀಟಾಗಿ ನೀವು ಮಾಡ್ಕೊಳ್ಳೇಬೇಕು ಅಂತ. ಸೊ ಅದೇ ರೀತಿ ಅವರು ಕೂಡ ತಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. PM ಕಿಸಾನ್ ಸಮ್ಮಾನ ನಿಧಿಯ ನೋಂದಾಯಿತ ರೈತರಿಗೆ ಈ KYCಯು ಕಡ್ಡಾಯವಾಗಿದೆ. OTP ಆಧಾರಿತವಾಗಿ ಈ KYCಯನ್ನು ನೀವು PM ಕಿಸಾನ್ನ ಅಫಿಷಿಯಲ್ ಪೋರ್ಟಲ್ನಲ್ಲೇ ಮಾಡ್ಕೊಳ್ಬೋದು ಅಥವಾ ನೀವು ಬಯೋಮೆಟ್ರಿಕ್ ಆಧಾರಿತವಾಗಿ ಈ KYCಗಾಗಿ ಹತ್ತಿರದ CSC ಕೇಂದ್ರಗಳನ್ನು ಸಂಪರ್ಕಿಸಿ ಅಂತ ಅವರೇ ತಿಳಿಸಿದ್ದಾರೆ. ಈಸಿಯಾದ ಕೆಲಸ ಅಂದರೆ OTP ಆಧಾರಿತವಾಗಿ ಈ KYCಯನ್ನು PM ಕಿಸಾನ್ ಪೋರ್ಟಲ್ನಲ್ಲಿ ನೀವು ಕುಳಿತಲ್ಲಿಯೇ ನಿಮ್ಮ ಮೊಬೈಲ್ನಲ್ಲಿ ಈ ಕೆಲಸವನ್ನು ಮುಗಿಸ್ಕೊಳ್ಳಬಹುದು. ಕಡ್ಡಾಯ ಮಾಡಿಸಿ ಅಂತ ಮೋದಿಯವರೇ ತಿಳಿಸಿದ್ದಾರೆ. ಇಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೇಂದ್ರ ಸರ್ಕಾರವೇ ತಿಳಿಸಿದೆ. ಅದೇನು ಅಂತಂದರೆ ಪ್ರಮುಖ ಟಿಪ್ಪಣಿ ಅಂತ ರೆಡ್ ಅಕ್ಷರದಲ್ಲಿ ಬರೆದಿದ್ದಾರೆ. PM ಕಿಸಾನ್ ಯೋಜನೆಯ ಮಾರ್ಗಸೂಚಿ 1/2/2019 ನಂತರ ಭೂ ಖರೀದಿ ಮಾಡಿದ ರೈತರು ಗಮನಿಸಲೇಬೇಕು ಮತ್ತು ಒಂದಕ್ಕಿಂತ ಹೆಚ್ಚು ಕುಟುಂಬದ ಸದಸ್ಯರು ಪ್ರಯೋಜನ ಪಡೆಯುತ್ತಿರುವ ಪ್ರಕರಣಗಳು ಕಂಡುಬಂದಿವೆ ಅಂತ ಅವರು ಕೂಡ ಇದನ್ನು ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ. ಬೇಕಿದ್ರೆ ವಿಡಿಯೋನ ನೀವು ಪಾಸ್ ಮಾಡ್ಕೊಂಡು ನೋಡ್ಬೋದು. ಒಂದಕ್ಕಿಂತ ಹೆಚ್ಚಿನ ಕುಟುಂಬ ಸದಸ್ಯರು ಈ ಯೋಜನೆಯಡಿ ಏನಾದರೂ ಫಲವನ್ನು ಪಡಿತಾ ಇದ್ದರೆ ಇನ್ನು ಮುಂದೆ ಅಂಥವರ ಅಕೌಂಟ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂತಂದರೆ PM ಕಿಸಾನ್ 22ನೇ ಕಂತಿನ ಹಣ 9.3 ಕೋಟಿ ರೈತರಿಗೆ ಮಾತ್ರ 13ನೇ ತಾರೀಕು ಮಾರ್ಚ್ 2026ರಲ್ಲಿ ಹಣ ಜಮಾವನ್ನು ಅಸ್ಸಾಂನಿಂದ ಮಾಡಲಾಗಿತ್ತು. ಆದರೆ ಈಗ 23ನೇ ಕಂತಿನ ಹಣ 9.3 ಕೋಟಿ ಅಲ್ಲ 9.44 ಕೋಟಿ ಫಲಾನುಭವಿ ರೈತರಿದ್ದಾರೆ. ಇವರ ಖಾತೆಗಳಿಗೆ ಹಣ ಜಮಾ ಮಾಡಲು ಶುರು ಆಗ್ತಾ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ತೆ.